ಸೇವಾ ಭಾರತಿ ಪಿಯುಸಿ ಕಾಲೇಜು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಗುರುವಾರ ಕಾಲೇಜಿನ ಮುಂಭಾಗ ಪ್ರತಿಭಟನೆ ನಡೆಸಿದರು. ನಗರದ ಶಂಕರಪುರ ಬಡಾವಣೆಯಲ್ಲಿರುವ ಸೇವಾ ಭಾರತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯು ಶಾರದಾ ಅಕಾಡೆಮಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಿಇಟಿ ನೀಟ್ ಪರೀಕ್ಷೆಗೆ ತರಬೇತಿ ನೀಡುತ್ತಿದ್ದರು. ಆದರೆ ಏಕಾಏಕಿ ಶಾರದಾ ಅಕಾಡೆಮಿಯ ಬೋಧಕರಿಂದ ತರಬೇತಿಯನ್ನು ನಿಲ್ಲಿಸಿರುವ ಪರಿಣಾಮ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಾರದಾ ಅಕಾಡೆಮಿ ವತಿಯಿಂದಲೇ ತರಬೇತಿಯನ್ನು ನೀಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿ ಕೆಲಕಾಲ ಪ್ರತಿಭಟನೆ ನಡೆಸಿದರು. ಸೇವಾ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಪೋಷಕರೊಬ್ಬರು ಮಾತನಾಡಿ, ಸೇವಾ ಭಾರತಿ ಸಂಸ್ಥೆಯೊಂದಿಗೆ ಶಾರದಾ ಅಕಾಡೆಮಿ ಜೊತೆಗೂಡಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗಲಿದೆ ಎಂಬ ಉದ್ದೇಶದಿಂದ ಫೀಸ್ ಎಷ್ಟೇ ಆದರೂ ಪರವಾಗಿಲ್ಲ ಎಂದು ಈ ಕಾಲೇಜಿಗೆ ಮಕ್ಕಳನ್ನು ಸೇರಿಸಿದ್ದೇವೆ. ಆದರೆ ಇಲ್ಲಿ ಬೇರೆ ಪರಿವರ್ತನೆ ನಡೆಯುತ್ತಿದೆ. ಶಾರದಾ ಅಕಾಡೆಮಿಯಿಂದಲೇ ತರಬೇತಿ ನೀಡಬೇಕೆಂದು ಪೋಷಕರು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ಶಾರದಾ ಅಕಾಡೆಮಿ ಬೇಕೆಂದು ಘೋಷಣೆ ಕೂಗುತ್ತಿದ್ದರು. ಕಾಮರ್ಸ್ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದರು. ಈ ನಡುವೆ ಪೋಷಕರು ಹಾಗೂ ಸೇವಾ ಭಾರತಿ ಸಂಸ್ಥೆಯ ಸದಸ್ಯರೊಂದಿಗೆ ಮಾತಿನ ಚಕಮಕಿ ನಡೆಯಿತು. ಶಾರದಾ ಅಕಾಡೆಮಿಯ ಅಧ್ಯಕ್ಷ ಸತೀಶ್ ಮಾತನಾಡಿ ತಮಗಾಗಿರುವ ಅನ್ಯಾಯವನ್ನು ತಿಳಿಸಿದರು. ಕೊಟ್ಟಿದ್ರು ಸರ್ 3 ವರ್ಷದಿಂದ ಎಲ್ಲ ತರನೂ ಅನುಕೂಲವಾಗಿ ರನ್ ಮಾಡ್ತಾ ಇದ್ರು ಸರ್. ಏನು ಪ್ರಾಬ್ಲಮ್ ಆಗಿಲ್ಲ ಮಕ್ಕಳುಗಳಿಗೆ. ಸೊ ಇವಾಗ ಮಕ್ಕಳುಗಳಿಗೆ ಏಕೈಕಿ ಕಳೆದುಬಿಟ್ಟು ನೀವು ನಾವೇ ನಡೆಸ್ಕೊತೀವಿ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ ಸರ್. ಅವಮಾನ ಮಾಡಿ ಅದಕ್ಕೆ ಎಲ್ಲ ಮಕ್ಕಳುಗಳಿಗೆ ಗಮನ ಕೊಟ್ಟಿದ್ದಾರೆ ಸರ್. ಎಲ್ಲಿ ಏನು ಯಾರು ಮಾಡಿರೋದು ಆ ಥರ ಸರ್? ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಎಲ್ಲ ಮ್ಯಾನೇಜ್ಮೆಂಟ್ ASP ಮ್ಯಾನೇಜ್ಮೆಂಟ್. ಸೊ ವಿಚಾರನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಫಸ್ಟು MOU ಆಯಿತು ಸರ್ ನಮ್ಮ ಶಾರದಾ ಅಕಾಡೆಮಿ ಅಂತ ಟ್ಯೂಷನ್ ಸೆಂಟರ್ ಇತ್ತು ಸರ್. ಅಲ್ಲೇನಾಯಿತು ಅಂದರೆ ಅವಾಗ ಅಗ್ರಿಮೆಂಟ್ ಅದು ಇವಾಗಿಲ್ಲ, ರಿಜಿಸ್ಟ್ರೇಷನ್ ಆಗಿಲ್ಲ, ಮಾಡ್ಕೊಳ್ಳಿ ನೀವು ಪರವಾಗಿಲ್ಲ ಬನ್ನಿ ನಾವು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡೋರು ಸರ್. ಆಮೇಲೆ ಅದಾಗಿದೆ 2 ತಿಂಗಳಿಗೆ ಶಾರದಾ ವಿದ್ಯಾರ್ಥಿ ಅಂತ ರೆಡಿ ಮಾಡಿ ಅಫಿಡೇವಿಟ್ ಮಾಡೋಲ್ಲ ಮಾಡಿ ಶಾರದಾ ಅಕಾಡೆಮಿ ಎಲ್ಲ ಅದು ಪ್ರೆಸಿಡೆಂಟ್ ಅವಾಗಿಂದ ನಾನು ಸರ್. ನಮ್ಮ ಫ್ಯಾಕಲ್ಟೀಸ್ಗಳು ಬರ್ತಾರೆ ಮಾಡೋಕ್ಕೆ. ಅದಾದ್ಮೇಲೆ ನಾವು CET ನೀಟ್ ಪ್ಯಾರಲಲ್ CET ನೀಟ್ ಕೋಚಿಂಗ್ಸ್ ಎಲ್ಲ ಮಾಡಿದ್ವಿ ಸರ್. ಎಲ್ಲ ಮಾಡಿ ಇಲ್ಲಿವರೆಗೂ ತಗೊಂಡ್ಬಂದಿದ್ವಿ ಸರ್. ಒಂದೇ ದಿನ 2-3 ದಿನ ರಜೆ ಬಿಟ್ಟರೆ ಯಾವುದೂ ಕೊಟ್ಟಿಲ್ಲ ಸರ್ ನಾವು. ಸೇವಾ ಭಾರತಿ ಸಂಸ್ಥೆಯ ಸದಸ್ಯ ಬಾಲಸುಬ್ರಹ್ಮಣ್ಯ ಮಾತನಾಡಿದರು. ತರಬೇಕು ಅಂತೇಳಿ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ಒಂದು ಯೋಜನೆಯನ್ನು ಮಾಡಿದ್ವಿ. ಏನು ಇಲ್ಲಿರ್ತಕ್ಕಂಥ JEE ಮತ್ತು ನೀಟು CETಗಳಿಗೋಸ್ಕರ ಮಕ್ಕಳುಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೊರಗಡೆ PUC ಆದ ನಂತರ ಹೋಗಬೇಕು ಅಂತ ಒಂದು ಯೋಚನೆ ಮಾಡಿದಾಗ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡಿ ಒಂದು ಹೊಸ ಪ್ರಾಕೃತಿಗಳನ್ನು ಕರ್ಕೊಂಡು ಬಂದು ಏನು ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನೆಲ್ಲವನ್ನು ನಾವು ಮಾಡಿ ಸರ್ ಬನ್ನಿ ಹಿಂದೆ ಬನ್ನಿ